ಜೈ ಬೋಲೋ ಭಾರತ್ ಮಾತಾ ಕಿ ಎಲ್ಲರೂ ಕೂಡ ಎಲ್ಲರೂ ಕೇಳ್ಬೇಕು ಪಾಕಿಸ್ತಾನಕ್ಕೆ ಜೈ ಬೋಲೋ ಭಾರತ್ ಮಾತಾ ಕಿ ಜೈ ಜವಾನ್ ಜೈ ಜವಾನ್ ಇಂದಿನ ನಾವು ಕೆಜಿಎಫ್ ನಗರದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ ಭಾರತದ ಭೂಸೇನೆ ವಾಯುಸೇನೆ ನೌಕಾಸೇನೆ ಬಿಎಸ್ಎಫ್ ಸಿಆರ್ಪಿಎಫ್ ಸೈನಿಕರು ನಮ್ಮ ದೇಶದ ಹೆಣ್ಣುಮಕ್ಕಳ ಸಿಂಧೂರವನ್ನು ಆಡಿಸಿದಂತ ಉಗ್ರಗಾಮಿಗಳನ್ನು ಅವ್ರದೇ ದೇಶದ ನುಗ್ಗಿ ಉಗ್ರಗಾಮಿಗಳ ಶಿಬಿರಗಳನ್ನು ಧ್ವಂಸ ಮಾಡೋದ್ರ ಮುಖಾಂತರ ಉಗ್ರಗಾಮಿಗಳನ್ನ ಸಂಹಾರ ಮಾಡೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಹೆಣ್ಮಕ್ಳ ಸಿಂಧೂರ ಪೆಟ್ಟಿಗೆ ಬಂದ್ರೆ ನಿಮಗೆ ಇದೇ ಗತಿ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮಿಡೀ ದೇಶದಾದ್ಯಂತ ಮಾಡೋದ್ರ ಮುಖಾಂತರ ನಮ್ಮ ನರೇಂದ್ರ ಮೋದಿಯವರಿಗೆ ನಮ್ಮ ರಕ್ಷಣಾ ಸಚಿವರಿಗೆ ನಮ್ಮ ಸೈನಿಕರಿಗೆ ನಾವು ಇದ್ದೀವಿ ಮುಂದಕ್ಕೆ ಮಹಿಳಾತ್ರಿ ಪಾಕಿಸ್ತಾನದ ಲೆಕ್ಕಾಚಾರದಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪಾಕಿಸ್ತಾನಕ್ಕೆ ಒಂದು ಬಿಟ್ಟ ಹೆಜ್ಜೆಯನ್ನು ಇಟ್ಟು ನಾವು ಮುಂಚಿನ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋ ಲಕ್ಷಣ ಇರಲ್ಲ ಅಂತ ಹೇಳಿ ನೋಡ್ಕೊಂಡಿರ್ತಕ್ಕಂಥವ್ರಿಗೆ ನಾವು ಬೆಂಬಲ ಸೂಚಿಸ್ತಾ ಇದ್ದೇವೆ. ಇಲ್ಲಿ ನಾವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ವಿದ್ಯಾರ್ಥಿಗಳನ್ನ ಎಲ್ಲ ರಾಜಕೀಯ ಪ್ರತಿಯೊಂದು ನಾಗರಿಕರನ್ನು ಕರೆದಿದ್ರಿ. ಸುಮಾರು ಜನ ನೀವು ಇಲ್ಲಿ ಬಂದಿದ್ದೀರಿ. ಸಂಪಂಗಿನವರು ಇರ್ಬೋದು, ನಮ್ಮ ಸುರೇಶ್ ಅವರು ಇರ್ಬೋದು, ನಮ್ಮ ಶರ್ಮಾ ಅವರು ಇರ್ಬೋದು, ಬುಜ್ಜರ್ ಇರ್ಬೋದು, ಕಮಲ್ ಅವರು ಇರ್ಬೋದು, ಹನುಮಂತರು ಇರ್ಬೋದು, ಜಯ ಇರ್ಬೋದು, ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಓಂ ಶಕ್ತಿ ಚೌಧರಿ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಒಟ್ಟಿಗೆ ಸೇರಿದ್ದೀರಿ. ನಮ್ಮ ಪ್ರಕಾಶ್ ಅವರು, ಪತ್ರಕರ್ತರು, ಎಲ್ಲರೂ ನಮ್ಮ ವಿದ್ಯಾರ್ಥಿನಿಯರು ನಾವು ಈಗಲೇ ತಿಳ್ಕೋಬೇಕು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ದೇಶದ ಅಭಿಮಾನ ಬರಬೇಕು, ದೇಶದ ಬಗ್ಗೆ ಗೌರವ ಬರಬೇಕು. ಪಾಕಿಸ್ತಾನದಲ್ಲಿ ಚೈನಾದಲ್ಲಿ ಯಾರೋ ನಮ್ಮ ಕಣ್ಣಿಗೆ ಹೋದ್ರೆ ಅದನ್ನ ನೋಡ್ಕೊಳ್ಳಕ್ಕೆ ನಮ್ಮ ಸೈನಿಕರಿದ್ದಾರೆ. ಏಜೆಂಟ್ಗಳಂತೆ ಯಾರು ವರ್ತನೆ ಮಾಡ್ತಾ ಇದ್ದಾರೆ ಅವರು ನಾವು ಸದೆಬಡಿಯುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು. ಇವತ್ತು ಸೈನಿಕರ ಬಗ್ಗೆ ನೋಡ್ಕೊಳ್ಳುವಂತವ್ರು ಸೈನಿಕರು ನರೇಂದ್ರ ಮೋದಿ ಅವರು ಏನ್ ಮಾಡ್ತಾ ಇದ್ರು ಅಂತ ಹೇಳಂತವ್ರು ಅವ್ರಿಗೆ ಕಣ್ಣು ಇಲ್ಲ, ಕಿವಿ ಇಲ್ಲ, ಬಾಯಿ ಇಲ್ಲ. ಯಾಕಂದ್ರೆ 6ನೇ ತಾರೀಕಿಂದ 13ನೇ ತಾರೀಕು ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಕ್ಷಣಾ ಮಂತ್ರಿ ಮಟ್ಟದಲ್ಲಿ, ರಕ್ಷಣಾ ಪ್ರಮುಖರ ಜೊತೆಲಿ, ಸೈನಿಕರ ಜೊತೆಲಿ ನಿರಂತರವಾಗಿ ಮೀಟಿಂಗ್ ಗಳನ್ನು ಮಾಡಿ ಪಾಕಿಸ್ತಾನಕ್ಕೆ ನುಗ್ಗಿ ಇಸ್ಲಾಮಾಬಾದ್, ಲಾಹೋರ್, ಕರಾಚಿಗೆ ನಮ್ಮ ವಾಯುಸೇನೆಯಿಂದ ದಾಳಿ ಮಾಡೋದ್ರ ಮುಖಾಂತರ ನಮ್ಮ ಕಂಟೆಗೆ ಬಂದ್ರೆ ನೀವಿರಲ್ಲ. ಈಗಾಗಲೇ ನಿಮ್ ತಿನ್ನ ಊಟಕ್ಕೆಲ್ಲ ವಿಷ ಮಾಡ್ತಾ ಇದ್ರೆ ಸಿಂಧು ನದಿಯಿಂದ ನೀರನ್ನು ನಿಲ್ಲಿಸಿ ಹೊಳಕಳಕ್ಕೂ ನೀರಿಂದ ಮಾಡಿದಿರಿ, ಕುಡಿಯಕ್ಕೂ ನೀರಿಂದ ಮಾಡಿದಿರಿ. ಮುಂದಿನ ದಿನಗಳಲ್ಲಿ ನೀವೇನ್ ಮಾಡ್ತೀರಿ ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಸೈನಿಕರಿಗೆ ಕೊಟ್ಟಂತ ಫ್ರೀ ಹ್ಯಾಂಡ್ ನೀನು ಮುನ್ನುಗ್ಗಿ ನೀವು ಇಷ್ಟವನ್ನು ಮಾಡಬೇಕು ಪಾಕಿಸ್ತಾನ ಅಂತ ಹೇಳಿದಾಗ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು, ಅವರ ಸೈನಿಕ ಮುಖ್ಯಸ್ಥರು ಎಲ್ಲರೂ ಅಂಜಲಾಸಿ ಬೇಡ್ಕೊಂಡು ದಯವಿಟ್ಟು ನಿಲ್ಸಿ ಯುದ್ಧ ನಮ್ಮ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಇವತ್ತು ಯಾರ್ಯಾರು ಏನೇನೋ ಮಾತಾಡ್ತಾರೆ. ಹಂಗೆ ಹಿಂಗೆ ತಪ್ಪು ಹೇಳ್ಬಿಟ್ಟೆ ಟ್ರಂಪ್ ಅಲ್ಲ, ಅವ್ರ ಅಪ್ಪ ಹೇಳಿದ್ರು ನರೇಂದ್ರ ಮೋದಿ ಕೇಳಲ್ಲ. ವಿಶ್ವ ನಾಯಕರು ನರೇಂದ್ರ ಮೋದಿ ಅವರು. ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿರ್ಬೇಕು. ಚುನಾವಣೆ ರಾಜಕಾರಣ ಮಾಡೋಣ. ದೇಶ ಅಂತ ಹೋದಾಗ ನಾವೆಲ್ಲರೂ ಒಟ್ಟಿಗೆ ಸೇರಿ ಹಿಂದೂ, ಕ್ರೈಸ್ತರು, ಮುಸಲ್ಮಾನರು ನಾವೆಲ್ಲ ಈ ದೇಶದ ಪ್ರಜೆಗಳು, ಭಾರತ ಮಾತೆ ಮಕ್ಕಳು ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ನಮ್ಮ ಸೈನಿಕರಿಗೆ ನಾವು ಬೆಂಬಲವನ್ನು ಸೂಚಿಸ್ತಾ ನರೇಂದ್ರ ಮೋದಿ ಅವರಿಗೆ ನಾವಿದ್ದೀವಿ ನಿಮ್ ಜೊತೆಲಿ ಅಂತ ಹೇಳಿ ನೀವು ಇವತ್ತೇನು ನೋಡ್ಕೊಟ್ಟಿದ್ರೆ ಅದನ್ನ ನಿರಂತರವಾಗಿ ನಮ್ಮ ಬ್ಲಡ್ ಅಲ್ಲಿ ನಾವು ಅದನ್ನ ಕೂಡಿಸ್ಕೋಬೇಕು. ನಾವು ದೇಶಕ್ಕೋಸ್ಕರ ಪ್ರಾಣ ಕೊಡೋಕೆ ರೆಡಿ ಆಗಿರ್ಬೇಕು. ಆ ನಿಟ್ಟಿನಲ್ಲಿ ನಾವು ಸೈನಿಕರಂತೆ ಕೆಲಸ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಸಾಧ್ಯಪಡತಕ್ಕಂಥ ಪ್ರತಿಯೊಬ್ಬರು ಹೆಸರು ಹೇಳಿ ನಿಮಗೆ ವಂದನೆಗಳು. ನಮ್ಮ ಜೊತೆಯಲ್ಲಿ ಬಂದಂತ ಮಾಧ್ಯಮ ಮಿತ್ರರು, ಪೊಲೀಸ್ ಇಲಾಖೆಯವರು, ಪತ್ರಕರ್ತರು, ಎಲ್ಲರಿಗೂ ವಿದ್ಯಾರ್ಥಿನಿಯರು, ಶಿಕ್ಷಕರು, ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೆ ಧನ್ಯವಾದಗಳು.
ಜೈ ಮಾತಾಕಿ